ನಾವಿವತ್ತು ಊರಿಗೆ ಹೋಗ್ತಿದ್ವಿ. ನಮಸ್ತೆ, ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಶನಿವಾರದ ಬ್ಲಾಗ್ ಇದು. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಹೊಟ್ಟೆ ಹಸ್ತಿರೋ ಕಾರಣ ಎಗ್ ರೈಸ್ ತಿಂದು ಆಮೇಲೆ ಗುಡ್ಡೆ ಶಾಸ್ತ್ರ ಆಯಿತು, ಅಲ್ಲಿಗೆ ಬಂದಿದ್ದು. ಅವ್ರದ್ದು ಮೊನ್ನೆ ನಮ್ಮ ಮಾವ ತೀರೋಗಿದ್ರಲ್ಲ, ಅವ್ರದ್ದು ತಿಥಿಕಾರಿ ಆಯಿತು. ಹಂಗಾಗಿ ನೈಟ್ ಅಡುಗೆ ಮಾಡ್ತಾಯಿದ್ವು. ಅವ್ರ ಮನೆಯಲ್ಲಿ ತಿಥಿಕಾರಿಕೆ ಸ್ವೀಟ್ ಮಾಡಿ ಎಡೆ ಇಟ್ಟಿದ್ರು. ನಾವು ನೆಂಟರಷ್ಟರಲ್ಲಿ ನಾವು ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು, ಆರಾಧನೆ ಊಟ ತಿನ್ನಲ್ಲ ಅಂದ್ಬಿಟ್ಟು ನೈಟ್ ನಾನೇ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಸಂಬಂಧಿಕರಲ್ಲೂ ಸುಮಾರು ಜನ ನಾವು ತಿನ್ನಲ್ಲ ಅಂತ ಅಂದರು. ಹಂಗಾಗಿ ಸರಿ ಆಯಿತು, ನಾನು ತಿನ್ನಲ್ಲ ಅಂದ್ಬಿಟ್ಟು ನಾನೇ ಅಡುಗೆ ಮಾಡ್ತಾಯಿದ್ದೆ. ತರಕಾರಿ ಸಾರು, ಅನ್ನ ಮಾಡಿ ಪಾಯಸ ಮಾಡಿದ್ದೆ. ಅಲ್ಲಿ ಆರಾಧನೆ ಮನೆಯಲ್ಲೂ ಅವರು ಸ್ವೀಟ್ ಏನೋ ಮಾಡಿಕೊಂಡು ಎಲ್ಲ ಎಡೆಗೆ ಇಟ್ಟಿದ್ರು. ತಿನ್ನೋ ಅಂಥವ್ರು ತಿಂದರು, ತಿಂದಿದ್ದಾರೆಲ್ಲ ಇಲ್ಲಿ ಊಟ ಮಾಡಿದ್ರು. ನೈಟೆಲ್ಲ ನಾನೇ ಅಡುಗೆ ಮಾಡಿ ಊಟ ಮಾಡಿದ್ರು. ಬೆಳಗ್ಗೆಗೂ ಮರಿ ಕಡಿದು ಖಾರ ಮಾಡಿದರು. ಮರಿ ಕಡಿದು ನೈಟೆಲ್ಲ ಮಾಡಿಕೊಂಡ್ರು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಕಾಗೆಗೆ ಕೂಳು ಹಾಕಬೇಕು ಅಂತೇಳಿ 6 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಮಾಡಿದರು. ನಾನು ನೈಟೆಲ್ಲ ನಿದ್ದೆಗೆಟ್ಟಿರಲಿಲ್ಲ. ಸುಮಾರು ಜನ ನಿದ್ದೆಗೆಟ್ಟು ಅಡುಗೆ ಮಾಡಿದ್ರು. ನಾನು ನೈಟ್ ಅಡುಗೆ ಮಾಡಿಟ್ಬಿಟ್ಟು ಎಲ್ಲರಿಗೂ ಊಟ ಮಾಡಿ ನಾನು ಊಟ ಮಾಡಿ ನಾವು ನೈಟ್ ಮನಿಕೊಂಡು ಬೆಳಗ್ಗೆ ಕಾಗೆ ಕೂಳು ಹಾಕಬೇಕು ಅಂತ ಇವ್ರು ನೈಟೆಲ್ಲ ಅಡುಗೆ ಮಾಡ್ಕೊಂಡಿದ್ರಲ್ಲ, ಬೆಳಗ್ಗೆ 6 ಗಂಟೆಗೆ ಕಾಗೆ ಕೂಳು ಹಾಕೋಕ್ಕೆ ತಗೊಂಡು ಹೋದರು. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ರು ಕಾಗೆ ಬಂದು ಮುಟ್ಟೋಕ್ಕೆ. ಸುಮಾರು 6 ಗಂಟೆಗೆ ಹೋದರು, 9-9:30 ತನಕ ಅಲ್ಲೇ ಇದ್ದು ತೋಟದಲ್ಲಿ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಅಡುಗೆ ಏನೇನು ಆಗೈತೆ, ಏನೇನು ರೆಡಿ ಮಾಡೋರೆ ಅಂತೇಳಿ ಬಂದು ನೋಡ್ತಾಯಿದ್ದೆ. ನೈಟು ನಾನು ಎದ್ದಿರೋದ್ರ ಕಾರಣ ಬೆಳಗ್ಗೆ ಎದ್ದು ನೋಡ್ತಾಯಿದ್ದೆ ಏನೇನು ಅಡುಗೆ ಮಾಡಿದ್ದಾರೆ ಅಂತೇಳಿ. ಮಟನ್ ಸಾರು, ಒಂದು ಸೈಡ್ ಮುದ್ದೆ ಬೇಯ್ತಾಯಿತ್ತು. ಆಮೇಲೆ ಬೇಯ್ತಾ ನಮ್ಮವರೆಲ್ಲ ರಿಲೇಷನ್ ಬೆಳಗ್ಗೆನೆ ಸ್ವಲ್ಪ ಟೇಸ್ಟ್ ನೋಡ್ತಾಯಿದ್ರು. ನಾನು ಅದ್ರ ಜೊತೆ ಟೇಸ್ಟ್ ನೋಡ್ತಿದ್ದೆ. ನಮ್ಮ ಅಕ್ಕನ ಮಗಳು ತಿಂತಾಯಿದ್ರು. ಬಾ ನಾನು ತಿನ್ನಿಸ್ತೀನಿ ಅಂತ ನನ್ನ ಮಗ ತಿನ್ನಿಸ್ತಿದ್ದ. ಎಲ್ಲ ಊಟ ಆದಮೇಲೆ ನಮ್ಮದು ಬಂದಿರೋ ನೆಂಟರಿಷ್ಟೆಲ್ಲ ಸೇರಿಕೊಂಡು ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಮುದ್ದೆ ಕಟ್ಟೋಕ್ಕೆ ನೈಟೇ ಸಾಂಬಾರು ಅನ್ನ ಎಲ್ಲ ಮಾಡಿಟ್ಟಿದ್ರು. ಮುದ್ದೆ ಮಾತ್ರ ಒಂದು ಬ್ಯಾಲೆನ್ಸ್ ಇತ್ತು, ಬೇಗ ಬಿಸಿದು ಮಾಡ್ಕೊಳ್ಳೋಣ ತಣ್ಣಗಾಗ್ಬಿಡುತ್ತೆ ಅಂಥೇಳಿ ಮುದ್ದೆ ಮಾಡ್ತಾಯಿದ್ರು. ನಾನು ಕೈ ಜೋಡಿಸ್ದೆ. ಅದಕ್ಕೆ ಎಲ್ಲ ಸೇರ್ಕೊಂಡು ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ವಲ್ಲ, ಅದಕ್ಕೆ ನಾನು ಕೈ ಜೋಡಿಸ್ದೆ. ಆಮೇಲೆ ಮುದ್ದೆ ಎಲ್ಲ ಆದಮೇಲೆ ನೆಂಟರಿಷ್ಟಿಗೆಲ್ಲ ಊಟಕ್ಕೆ ಇಟ್ಟು ನಾವು ಊಟ ಮಾಡಿ ಚೆನ್ನಾಗಿತ್ತು. ಅಂದರೆ ಎಲ್ಲ ನೆಂಟರಿಷ್ಟರು ಸೇರಿಕೊಂಡ್ರೆ ಒಂದು ಕಾರ್ಯ ಮಾಡೋಕ್ಕೆ ಎಲ್ಲ ನೆಂಟರಿಷ್ಟರು ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.